ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಸುಮಾರು 3,20,000 ಬಿಸಿ ಊಟದ ಫಲಾನುಭವಿಗಳು 1ರಿಂದ 10ನೇ ತರಗತಿವರೆಗೆ ಮಕ್ಕಳುಗಳು ಬಿಸಿ ಊಟ ಫಲಾನುಭವಿಗಳಾಗಿದ್ದಾರೆ. ತಾವಿಗೇನು ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ, ಮೊಟ್ಟೆ ರೇಟು, ಮೊಟ್ಟೆಗಳು ತಗೊಳ್ಳೋಂಥವ್ರಿಗೆ ಮೊಟ್ಟೆ, ಬಾಳೆಹಣ್ಣು ತಗೊಳ್ಳೋರಿಗೆ ಬಾಳೆಹಣ್ಣು, ಅದು ಅವ್ರಿಗೆ ಆಪ್ಷನಲ್ ಸರ್ಕಾರ ಬಿಟ್ಟಿದೆ. ಆ ಪ್ರಕಾರದಲ್ಲಿ ನಮ್ಮ ಮಕ್ಕಳಿಗೆ ಇಲ್ಲಿವರೆಗೂ ಕೊಟ್ಕೊಂಡು ಬರ್ತಾಯಿದ್ವಿ. ಆದರೆ ಈಗ ಮೊಟ್ಟೆ ರೇಟು ಮಾರ್ಕೆಟಲ್ಲಿ 7-7.5 ರೂಪಾಯಿಗಿಂತಲೂ ಜಾಸ್ತಿ ಆಗಿದೆ. ಅದು ಇಲಾಖೆ ಗಮನಕ್ಕೂ ಕೂಡ ಬಂದಿದೆ. ನಾವೀಗ 5 ರೂಪಾಯಿ 20 ಪೈಸೆ ನಾವು ಒಂದು ಏನು ಮೊಟ್ಟೆಗೆ ಸರ್ಕಾರ ದರ ನಿಗದಿ ಮಾಡಿ ನಮ್ಗೆ ಹಣ ಬಿಡುಗಡೆ ಮಾಡ್ತಾಯಿದೆ. 5.5 ರೂಪಾಯಿನಲ್ಲಿ ಸುಮಾರು 30 ಪೈಸೆ ಮೊಟ್ಟೆಯನ್ನು ಸುಲಿಯುವಂಥ ಇವ್ರಿಗೆ, ಅಡುಗೆಯವ್ರಿಗೆ ಅದು ಹೋಗ್ತದೆ. ಹಾಗಾಗಿ ಆ ದರದಲ್ಲಿ ಮೊಟ್ಟೆಯನ್ನು ಪೂರೈಕೆ ಮಾಡ್ತಾ ಭಾಳ ಕಷ್ಟ ಆಗ್ತಾಯಿದೆ ಅಂತ ಈಗಾಗಲೇ ಮುಖ್ಯ ಶಿಕ್ಷಕರ ಸಭೆಯಲ್ಲೂ ಕೂಡ ಹಲವಾರು ಮುಖ್ಯ ಶಿಕ್ಷಕರು ಕೂಡ ಹೇಳಿದ್ದಾರೆ. ನಾವು ಕೂಡ ಶಾಲೆಗಳಿಗೆ ಭೇಟಿ ಕೊಟ್ಟಾಗ ಈ ಸಮಸ್ಯೆನೇ ನಾವು ಗಮನಿಸಿದ್ದೀವಿ. ಬಟ್ ಮೊಟ್ಟೆ ರೇಟ್ ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ನಾವು ಬಾಳೆಹಣ್ಣಿಗೆ ಬದಲಾವಣೆ ಮಾಡ್ಕೊಳ್ಳೋದು ಕಷ್ಟ ಆಗ್ತದೆ. ಮಕ್ಕಳಿಗೆ ಪೌಷ್ಟಿಕಾಂಶಕ್ಕೆ ಮೊಟ್ಟೆ ಬೇಕು ಅಂತೇಳಿ ಈಗಾಗಲೇ ವೈಜ್ಞಾನಿಕವಾಗಿ ಸರ್ಕಾರ ತಿಳಿಸಿರೋದ್ರಿಂದ ಇದನ್ನು ನಾವು ಮೇಲ್ಮಟ್ಟಿಗೆ ಇಲಾಖೆ ಅಧಿಕಾರಿಗಳಿಗೂ ಕೂಡ ನಾವು ಹಲವಾರು ಸಭೆಗಳಲ್ಲೂ ಕೂಡ ಅದನ್ನು ಹೇಳಿದ್ದೀವಿ. ಇಲಾಖೆ ಗಮನಕ್ಕೂ ಬಂದಿದೆ. ಮಾನ್ಯ ಆಯುಕ್ತರು ಕೂಡ ಇದನ್ನು ನಾವು ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ. ಇಷ್ಟರಲ್ಲಿ ಹೆಚ್ಚುವರಿ ಹಣವನ್ನು ನಾವು ಶಾಲೆಗಳಿಗೆ ಭರಿಸುವಂಥ ಕೆಲಸವನ್ನು ಕೂಡ ಮಾಡ್ತೀವಿ ಅಂತ ಈಗಾಗಲೇ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ.